ಶಾಂತಿ. ಸಾಕಾರ ಮುರಳಿಯಾಗಿದೆ. ಇಂದಿನ ಡೇಟ್ ಆಗಿದೆ 20/6/26. मीठे बच्चे, तुम्हारे पास अविनाशी ज्ञान रत्नों का अथा खजाना है. ತಂದೆ ತಿಳಿಸಿದರೆ, ಮಧುರಾದ ಮಕ್ಕಳೇ, ತಮ್ಮ ಹತ್ತಿರ ಅವಿನಾಶಿ ಜ್ಞಾನ ರತ್ನಗಳ ಅನಂತವಾದ ಖಜಾನೆ ಇದೆ. तुम उसका दान करो, तुम्हारे दर से कोई भी वापस जा ना सके. ಅದನ್ನ ತಾವು ದಾನ ಮಾಡಿ, ತಮ್ಮ ಬಾಗಿಲಿಂದ ಯಾರೂ ಸಹ ವಾಪಸ್ ಹೋಗೋದಿಕ್ಕೆ ಸಾಧ್ಯ ಇಲ್ಲ. इंदिना प्रश्न, सर्व संबंधों के सैक्रीन बाप अपने बच्चों को कौन सी श्रीमत देते. ಸರ್ವ ಸಂಬಂಧಗಳಿಗೂ ಸ್ಯಾಕ್ರೀನ್ ಆದಂತಹ ತಂದೆ ತನ್ನ ಮಕ್ಕಳಿಗೆ ಯಾವ ಒಂದು ಶ್ರೀಮತವನ್ನ ನೀಡುತ್ತಾರೆ? ಉತ್ತರ ಆಗಿದೆ, मीठे बच्चे अपना बुद्धियों सब तरह से हटाए एक मुझे याद करते रहो. ಮಧುರಾದ ಮಕ್ಕಳೇ, ತಮ್ಮ ಬುದ್ಧಿಯೋಗವನ್ನ ಎಲ್ಲಾ ಕಡೆಯಿಂದ ದೂರ ಮಾಡಿ ಒಬ್ಬ ನನ್ನ ತಂದೆಯನ್ನ ನೆನಪು ಮಾಡಿ. ದುನಿಯಾ ಕಿ ಕೋಯಿ ಭಿ ವಸ್ತು ಮಿತ್ರ ಸಂಬಂಧಿ ಆದಿ ಯಾದ್ ನಾ ಆಯ್. ಪ್ರಪಂಚದ ಯಾವುದೇ ವಸ್ತು, ಮಿತ್ರ ಸಂಬಂಧಿಗಳು ಯಾರು ನೆನಪಿಗೆ ಬರಬಾರ್ದು. ಕ್ಯೂಂಕಿ ಈ ಸಮಯ ಸಬ್ ದುಃಖ ದೇನೆ ವಾಲೆ ಹೈ. ಯಾಕೆಂದರೆ ಈ ಸಮಯದಲ್ಲಿ ಎಲ್ಲರೂ ದುಃಖವನ್ನೇ ನೀಡ್ತಾರೆ. विश्व का मालिक बनना है तो जरूर 63 जन्मों का हिसाब किताब चुप्त करने की मेहनत करनी है. ವಿಶ್ವದ ಮಾಲೀಕರಾಗಬೇಕು ಅಂದರೆ 63 ಜನ್ಮದ ಲೆಕ್ಕಾಚಾರವನ್ನ ಚುಪ್ತ ಮಾಡುವಂತ ಶ್ರಮವನ್ನ ಮಾಡಬೇಕಾಗಿದೆ. ಸಬ್ ಕುಚ್ ಭೂಲ್ ಅಶರೀರಿ ಬನೋ ತಬ್ ಹಿಸಾಬ್ ಕಿತಾಬ್ ಚುಪ್ತ ಹೋ. ಮೇ ಸರ್ವ ಸಂಬಂಧೋ ಕಿ ಸಕ್ರಿಯ ಹೋ. ಎಲ್ಲವನ್ನ ಮರೆತು ಅಶರೀರಿ ಆಗುವ ಲೆಕ್ಕಾಚಾರದಿಂದ ಚುಪ್ತ ಮಾಡಿ. ಸರ್ವ ಸಂಬಂಧಗಳಿಗೆ ಸಕ್ರಿ ನಾನಾಗಿದ್ದೀನಿ. ಓಂ ಶಾಂತಿ. बाप दादा बच्चों से पूछते हैं किसकी याद में बैठे हो. शिव बाबा की. ಬಾಪ್ ದಾದಾ ಮಕ್ಕಳ ಜೊತೆ ಕೇಳ್ತಿದ್ದಾರೆ, ಯಾರ ನೆನಪಿನಲ್ಲಿ ಕೂತಿದ್ದೀರಾ? ಶಿವ ಬಾಬಾ ಅವರ. बुलंद आवाज से कहना चाहिए शिव बाबा की याद में बैठे. ತೀಕ್ಷ್ಣವಾದ ಶಬ್ದದಿಂದ ತಿಳಿಸಬೇಕಾಗಿದೆ, ಶಿವ ಬಾಬಾ ಅವರ ನೆನಪಿನಲ್ಲಿ ಕೂತಿದೆ. तुम बच्चे अर्थात आत्माओं का कनेक्शन है शिव बाबा से. ತಮ್ಮ ಮಕ್ಕಳು ಅಂದರೆ ಆತ್ಮಗಳ ಸಂಬಂಧ ಶಿವ ಬಾಬಾ ಅವರ ಜೊತೆ ಇದೆ. तुम शिव बाबा के बने हो इन द्वारा क्योंकि शिव बाबा इनके द्वारा मिलते हैं. ತಾವು ಶಿವ ಬಾಬಾ ಅವರ ಮಗು ಆಗಿದ್ದೀರಾ ಇವರ ಮುಖಾಂತರ. ಯಾಕೆಂದರೆ ಶಿವ ಬಾಬಾ ಇವರ ಮುಖಾಂತರ ಮಿಲನವನ್ನ ಮಾಡ್ತಾರೆ. ये बीच में दलाल भी कहा जाता, तुम्हारा दलाल से कोई कनेक्शन है. ಇವರು ಮಧ್ಯದಲ್ಲಿ ಮಧ್ಯವರ್ತಿ ಅಂತ ಹೇಳ್ಬೋದು. ಮಧ್ಯವರ್ತಿಯ ಜೊತೆಗೆ ಎಂಥದೇ ಸಂಬಂಧ ಇರೋದೇ ಇಲ್ಲ. ये तो सिर्फ बीच में मरफ है, लेन देन का सबका हिसाब किताब बाबा से होना है इनसे. ಇವರು ಮಧ್ಯದಲ್ಲಿ ಮಧ್ಯವರ್ತಿ ಆಗಿದ್ದಾರೆ. ಕೊಡೋದು ತಗೊಳ್ಳೋದು ಎಲ್ಲಾ ಲೆಕ್ಕಾಚಾರ ತಂದೆಯ ಜೊತೆ ಇರಬೇಕು, ಇವರ ಜೊತೆ ಅಲ್ಲ. इनका भी लेन देन बाप से है. ये भी उस बाबा को कहते, बाबा मेरा सब कुछ आपका है. ಇವರದು ಕೊಡೋದು ತಗೊಳ್ಳೋದು ತಂದೆಯ ಜೊತೆ ಆಗಿದೆ. ಇವರು ಸಹ ತಂದೆಗೆ ಅಂತಾರೆ, ಬಾಬಾ ನನ್ನದೆಲ್ಲವೂ ಸಹ ತಮ್ಮದೇ ಆಗಿದೆ. तुम्हारे में भी एक तो निश्चय ये है कि हम आत्मा है और दूसरा ये भी निश्चय है कि हम आत्माएं अभी परम पिता परमात्मा से ವರ್ಸಾಲೆ. ತಮ್ಮದು ಒಂದಂತೂ ನಿಶ್ಚಯ ಆಗಿದೆ, ನಾನು ಆತ್ಮನಾಗಿದೆ. ಮತ್ತೆ ಇನ್ನೊಂದು ನಿಶ್ಚಯ ಆಗಿದೆ, ನಮ್ಮ ಆತ್ಮಗಳು ಈಗ ಪರಂಪಿತ ಪರಮಾತ್ಮನಿಂದ ಆಸ್ತಿಯನ್ನು ಪಡಿತಾ ಇದ್ದಾವೆ. ಮನ್ಸಾ ವಾಚಾ ಕರ್ಮಣ ತನ್ ಮನ್ ಧನ್ ಸೆ ಹಮ್ ಶಿವ ಬಾಬಾ ಕೆ ಮದದ್ಗಾರ್ ಬನೆ. ಮನ್ಸಾ ವಾಚಾ ಕರ್ಮಣ ತನು ಮನ ಧನದಿಂದ ನಾವು ಶಿವ ಬಾಬಾ ಅವರಿಗೆ सहयोगीಗಳಾಗಿದ್ದೀವಿ. ये सब कुछ शिव बाबा को अर्पण किया हुआ है. फिर शिव बाबा डायरेक्शन देते, ऐसे ऐसे ये करो. इसको कहा जाता श्रीमत. ಇದೆಲ್ಲವನ್ನೂ ಸಹ ಶಿವ ಬಾಬಾ ಅವರಿಗೆ ಅರ್ಪಣೆ ಮಾಡಲಾಗಿದೆ. ನಂತರ ಶಿವ ಬಾಬಾ ಡೈರೆಕ್ಷನ್ ಅನ್ನ ನೀಡ್ತಾರೆ, ಈ ರೀತಿ ಮಾಡಿ. ಇದಕ್ಕೆ ತಿಳಿಸಲಾಗತ್ತೆ ಶ್ರೀಮತ.
बाप खुद कहते मैं इस पुराने तन में प्रवेश करता हूँ, ये भी पति से पावन बन रहे हैं. ये किसने कहा? शिव बाबा. ಈ ತಂದೆನೂ ಸಹ ಅಂತಾರೆ ನಾನು ಈ ಹಳೆಯ ದೇಹದಲ್ಲಿ ಪ್ರವೇಶ ಮಾಡ್ತೀನಿ. ಇವರು ಸಹ ಪತಿತರಿಂದ ಪಾವನ ಆಗ್ತಿದ್ದಾರೆ. ಇದನ್ನೆಲ್ಲ ಯಾರು ತಿಳಿಸಿದರೆ? ಶಿವ ಬಾಬಾ. ये भी पावन बन रहे हैं, इनका भी मेरे साथ हिसाब ಕಿತಾಬ है ना. ಇವರು ಸಹ ಪಾವನ ಆಗ್ತಿದ್ದಾರೆ, ಇವರ ಜೊತೆ ನನ್ನ ಲೆಕ್ಕಾಚಾರ ಇದೆ ಅಲ್ಲ. इनके साथ कोई का हिसाब किताब नहीं. तुम चिट्ठी लिखते हो, ಶಿವ ಬಾಬಾ ಕೇರ್ ಆಫ್ ಬ್ರಹ್ಮ. ಶಿವ ಬಾಬಾ ಅವರ ಜೊತೆ ಯಾರ ಲೆಕ್ಕಾಚಾರ ಇಲ್ಲ. ತಾವು ಪತ್ರವನ್ನ ಬರೀತೀರಾ ಶಿವ ಬಾಬಾ ಬ್ರಹ್ಮನ ಮುಖಾಂತರ. परंतु माया ऐसी है जो निरंतर याद करने नहीं देते, ಬುದ್ಧಿಯೋ ಗಡಿ ಗಡಿ ತೋಡ್ ದೇತೆ. ಆದರೆ ಮಾಯೆ ಯಾವ ರೀತಿ ಇದೆ ಅಂದರೆ ನಿರಂತರ ನೆನಪು ಮಾಡಕ್ಕೆ ಬಿಡೋದಿಲ್ಲ. ಬುದ್ಧಿಯೋಗ ಗಡಿ ಗಡಿ ಮುರಿತಾ ಇರುತ್ತೆ. अगर यही पक्का पुरुषार्थ करेंगे तो फिर दूसरा सब कुछ भूल जाएंगे, शरीर भी भूल जाएगा. ಇದೇ ಪಕ್ಕಾ ನಿಶ್ಚಯ ಮಾಡಿಬಿಟ್ರೆ ಮಿಕ್ಕಿದೆಲ್ಲವೂ ಮರ್ತೋಗತ್ತೆ, ದೇಹನೂ ಮರ್ತೋಗತ್ತೆ. ये शरीर होगा परंतु आत्मा को इन सब चीजों से नफरत हो. ಈ ಶರೀರ ಅಂತೂ ಇರುತ್ತೆ, ಆದರೆ ಆತ್ಮಕ್ಕೆ ಎಲ್ಲ ವಸ್ತುಗಳಿಂದ ದ್ವೇಷ ಬರುತ್ತೆ. ये अवस्था जमाने की प्रैक्टिस करनी होती, अंत में हमको अपना शरीर भी याद ना आए. ಈ ಒಂದು ಸ್ಥಿತಿಯನ್ನ ಜಮಾ ಮಾಡಿಕೊಳ್ಳುವ ಪ್ರಾಕ್ಟೀಸ್ ಅನ್ನ ಮಾಡಬೇಕು. ಅಂತ್ಯದಲ್ಲಿ ನಮಗೆ ಈ ಶರೀರನೂ ಸಹ ನೆನಪಿಗೆ ಬರಬಾರ್ದಾಗಿದೆ. बाबा कहते अपने को अशरीरी समझ, मुझ बाबा को याद करो, मैं सदै अशरीरी हूँ, तुम भी अशरीरी थे ना. ತಂದೆ ತಿಳಿಸ್ತಾರೆ ತಮ್ಮನ್ನ ತಾವು ಅಶರೀರಿ ಅಂತ ತಿಳಿದುಕೊಳ್ಳುವ ಅಭ್ಯಾಸ ಮಾಡಿ, ತಂದೆಯನ್ನ ನೆನಪು ಮಾಡಿ. ನಾನು ಸದೈವ ಅಶರೀರಿ ಆಗಿದ್ದೀನಿ, ತಾವು ಸಹ ಅಶರೀರಿ ಆಗಿದ್ದೀರಾ. फिर तुमने पाठ बजाया, अभी फिर तुमको पाठ बजाना ये मेहनत है. ಮತ್ತೆ ತಾವು ಪಾತ್ರವನ್ನ ಅಭಿನಯ ಮಾಡಬೇಕು. ಈಗ ಮತ್ತೆ ಪಾತ್ರವನ್ನ ಅಭಿನಯ ಮಾಡಬೇಕು, ಈ ಶ್ರಮ ಮಾಡಲೇಬೇಕಾಗಿದೆ. विश्व का मालिक बनना कोई कम बात नहीं है ना. ಮನುಷ್ಯ ही ವಿಶ್ವ का मालिक बन सकते. ವಿಶ್ವದ ಮಾಲೀಕ ಆಗೋದು ಕಡಿಮೆ ಮಾತ. ಮಾನವನೇ ವಿಶ್ವದ ಮಾಲೀಕನಾಗ್ತಾನೆ. ये देवताएं भी मनुष्य है, परंतु इसको दैवी गुण वाले मनुष्य कहा जाता. ಈ ದೇವತೆಗಳು ಮನುಷ್ಯರೇ ಆಗಿದ್ದಾರೆ, ಆದರೆ ಇವರಿಗೆ ದೈವಿ ಗುಣಧಾರಿ ಮನುಷ್ಯ ಅಂತ ಹೇಳಲಾಗುತ್ತೆ. लक्ष्मी नारायण विश्व के मालिक थे, इन्हों को अपने बच्चे होंगे, वही उनको माँ बाप मानेंगे. ಲಕ್ಷ್ಮೀ ನಾರಾಯಣ ವಿಶ್ವದ ಮಾಲೀಕರಾಗಿದ್ರು, ಅವರಿಗೂ ಸಂತಾನ ಇತ್ತು, ಅವರೇ ಅವರನ್ನ ತಂದೆ ತಾಯಿ ಅಂತ ಒಪ್ಕೊಂತಾರೆ. परंतु आजकल मनुष्य अंधश्रद्धा से इन लक्ष्मी नारायण को त्वमेव माताश्च पिता कह देते हैं. वास्तव में ये महिमा है शिव बाबा. ಈ ನಡುವೆ ಮಾನವ ಅಂಧಶ್ರದ್ಧೆಯಿಂದ ಲಕ್ಷ್ಮೀನಾರಾಯಣನನ್ನ ತ್ವಮೇವ ಮಾತಾಶ್ಚ ಪಿತಾ ಅಂತಾರೆ. ವಾಸ್ತವದಲ್ಲಿ ಈ ಒಂದು ಮಹಿಮೆ ಶಿವ ಬಾಬಾ ಅವರಿಗೆ ಸೇರಬೇಕು. देवताओं की महिमा गाते आप सर्वगुण संपन्न, परंतु उन्हों की पूजा क्यों करते, ये किसी को पता. ದೇವತೆಗಳ ಮಹಿಮೆಯನ್ನ ಗಾಯನೆ ಮಾಡ್ತಾರೆ, ತಾವು ಸರ್ವಗುಣ ಸಂಪನ್ನ, ಮತ್ತೆ ಅವರ ಪೂಜೆಯನ್ನು ಯಾಕೆ ಮಾಡ್ತಾರೆ, ಇದು ಸಹ ಯಾರಿಗೂ ಗೊತ್ತಿಲ್ಲ. अभी तुम ऐसे महिमा नहीं गाएंगे कि तुम माता पिता, हाँ तुम जानते हो शिव बाबा वो निराकार परम पिता परमात्मा है. ಈಗ ತಾವು ಇಂತಹ ಮಹಿಮೆಯನ್ನು ಮಾಡೋದಿಲ್ಲ. ಎಂಥದು? ತಾವೇ ತಂದೆ ತಾಯಿ ಅಂತ. ಹಾ, ತಮಗಂತೂ ಗೊತ್ತಿದೆ ಶಿವ ಬಾಬಾ ನಿರಾಕಾರ ಪರಮ ಪಿತಾ ಆಗಿದ್ದಾರೆ. उनसे ही सुख गनेरे मिलते, बाकी जो भी संबंधी आदि है उनसे दुख ही मिलते. ಅನಂತವಾದ ಸುಖ ಅವರಿಂದನೇ ಸಿಗತ್ತೆ, ಬಾಕಿ ಸಂಬಂಧಿಗಳು ಯಾರಿದ್ದಾರೆ ಅವರಿಂದ ದುಃಖನೇ ಸಿಗತ್ತೆ.
ये तो एक सैक्रिन है जिससे सर्व संबंध की रचना मिलती, इसलिए बाबा कहते मामा चाचा काका आदि सबसे बुद्धियोग अटाई ಮಾಮೇಕಂ ಯಾತ್. ಶಿವ ಬಾಬಾ ಸ್ಯಾಕ್ರಿನ್ ಆಗಿದ್ದಾರೆ. ಅವರ ಜೊತೆ ಸರ್ವ ಸಂಬಂಧಗಳ ರಸ ಸಿಗುತ್ತೆ. ಅದಕ್ಕೆ ತಂದೆ ಹೇಳ್ತಾರೆ, ತಾಯಿ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲರ ಜೊತೆ ಬುದ್ಧಿಯೋಗವನ್ನು ದೂರ ಮಾಡಿ ನನ್ನ ಒಬ್ಬನನ್ನ ನೆನಪು ಮಾಡ್ತಾ ಇರಿ. तुम गाते भी हो दुख हरता सुख करता, सर्व का सद्गति दाता एक ही है, वही हमारा सब कुछ. ತಾವೇ ಗಾಯನವನ್ನ ಮಾಡ್ತೀರಾ, ದುಃಖ ಹರ್ತ ಸುಖ ಕರ್ತ, ಸರ್ವರ ಸದ್ಗತಿ ದಾತ ಒಬ್ಬರೇ, ಅವರೇ ಎಲ್ಲನೂ ನಮಗೆ ಆಗಿದ್ದಾರೆ. लौकिक बाप से भी दुख मिलता, बाकी टीचर है जो किसको दुख नहीं देते. ಲೌಕಿಕ ತಂದೆಯಿಂದನೂ ದುಃಖ ಸಿಗತ್ತೆ, ಬಾಕಿ ಟೀಚರ್ ಯಾರಾಗಿರ್ತಾರೆ ಅವರಿಂದ ದುಃಖ ಅಂತೂ ಸಿಗೋದಿಲ್ಲ. टीचर पास जाकर पढ़ने से तुम शरीर निर्वाह करते हो, उन्हें सीखने वाले भी होते हैं. ಟೀಚರ್ ಹತ್ರ ಹೋಗಿ ವಿದ್ಯಾಭ್ಯಾಸವನ್ನ ಮಾಡಿ ದೇಹದ ಪೋಷಣೆಯನ್ನ ಮಾಡೋದು ಕಲಿತೀರ. ಈ ಕಲೆಯನ್ನ ಕಲಿಸೋರು ಅವರೇ ಅಲ್ವಾ. ये सब अल्प काल के लिए टीचिंग करते हैं, भक्ति मार्ग में भी महिमा एक राम अथवा परम पिता परमात्मा की करते उसको ही याद. ಇವರೆಲ್ಲರೂ ಅಲ್ಪ ಕಾಲದ ಟೀಚಿಂಗ್ ಅನ್ನ ಮಾಡ್ತಾರೆ, ಅಂದ್ರೆ ವಿದ್ಯಾಭ್ಯಾಸವನ್ನ ಮಾಡಿಸ್ತಾರೆ. ಭಕ್ತಿ ಮಾರ್ಗದಲ್ಲೂ ಮಹಿಮೆ ಒಬ್ಬ ರಾಮ ಅಥವಾ ಪರಂಪಿತ ಪರಮಾತ್ಮನನ್ನೇ ಮಾಡಲಾಗುತ್ತೆ, ಅವರನ್ನೇ ನೆನಪು ಮಾಡಬೇಕಾಗತ್ತೆ. वास्तव में भक्ति एक की करनी चाहिए, वो एक ही तुमको पूज्य बनाते हैं. ವಾಸ್ತವದಲ್ಲಿ ಭಕ್ತಿ ಒಬ್ಬರದೇ ಮಾಡಬೇಕು, ಅವರೊಬ್ಬರೇ ತಮ್ಮನ್ನ ಪೂಜ್ಯರಾಗಿ ಮಾಡ್ತಾರೆ. तुम पहले पहले एक शिव बाबा की पूजा करते हो, उसको सतो प्रधान भक्ति कहा जाता. ಮೊಟ್ಟ ಮೊದಲು ತಾವು ಒಬ್ಬ ಶಿವಬಾಬುರ ಪೂಜೆಯನ್ನ ಮಾಡ್ತೀರ, ಅವರಿಗೆ ಸತೋ ಪ್ರಧಾನ ಭಕ್ತಿ ಅಂತ ಹೇಳಲಾಗುತ್ತೆ. फिर आत्मा भी सतो प्रधान से सतो रजो तमो बनती, तुम समझते हो हम पूजारी बनते. ಮತ್ತೆ ಆತ್ಮನು ಸತೋ ಪ್ರಧಾನದಿಂದ ಸತೋ ರಜೋ ತಮೋನ ಆಗುತ್ತೆ. ಇದು ತಮಗೆ ಅರ್ಥ ಆಗುತ್ತೆ, ನಾವೇ ಪೂಜಾರಿ ಆಗ್ತೀವಿ. तुम पहले एक शिव की ही पूजा करते हो, फिर कलाई कम होती जाती, भक्ति भी सतो प्रधान से सतो रजो तमो बन जाती. ತಾವು ಮೊಟ್ಟ ಮೊದಲು ಒಬ್ಬ ಶಿವಬಾಬುರ ಪೂಜೆಯನ್ನ ಮಾಡ್ತಾರೆ, ನಂತರ ಕಲೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಭಕ್ತಿನು ಸತೋ ಪ್ರಧಾನದಿಂದ ಸತೋ ರಜೋ ತಮ ಕಡೆಗೆ ಹೋಗುತ್ತೆ. सारा ड्रामा तुम्हारे ऊपर बना है, आपे ही पूज्य आपे ही पुजारी, जो 84 जन्म पूरे लेते उनकी कहानी. ಇಡೀ ಡ್ರಾಮಾ ನಿಮ್ಮ ಮೇಲೇನೆ ತಯಾರಾಗಿದೆ. ತಾವೇ ಪೂಜ್ಯರು, ತಾವೇ ಪೂಜಾರಿ. ಯಾರು 84 ಜನ್ಮವನ್ನ ಪೂರ್ತಿ ಮಾಡ್ತಾರೆ ಅವರದೇ ಕಥೆಯಾಗಿದೆ. उनको ही बाबा बैठ बताते, तुमने 84 जन्म कैसे लिया, ಹಿಸಾಬ ಹಿ ಉನ್ಕಾ. ಅವರಿಗೆ ತಂದೆ ಕುತ್ಕೊಂಡು ತಿಳಿಸ್ತಾರೆ, ತಾವೇ 84 ಜನ್ಮವನ್ನ ಯಾವ ರೀತಿ ಪಡಿತೀರ, ಲೆಕ್ಕನೂ ಅವರದೇ ಆಗಿದೆ. ಜೋ ಪಹಲೆ ಪಹಲೆ ಪೂಜ್ಯ ದೇವಿ ದೇವತಾ ಬಂತೆ ವಹಿ ಪೂಜಾರಿ ಬನೆಂಗೆ. ಯಾರು ಮೊಟ್ಟ ಮೊದಲು ಪೂಜ್ಯ ದೇವಿ ದೇವತೆ ಆಗ್ತಾರೆ ಅವರೇ ಪೂಜಾರಿ ಆಗ್ತಾರೆ. बाबा कहते, मैं कलप कलप आकर तुमको पढ़ाता हूँ और देवी देवता धर्म की स्थापना करता हूँ, राजयोग सिखाता हूँ. ತಂದೆ ತಿಳಿಸ್ತಾರೆ, ನಾನು ಕಲ್ಪ ಕಲ್ಪ ಬಂದು ತಮ್ಮ ಮಕ್ಕಳಿಗೆ ಓದಿಸ್ತೀನಿ, ಮತ್ತೆ ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನ ಮಾಡ್ತೀನಿ, ರಾಜಯೋಗವನ್ನ ಕಲಿಸ್ಕೊಡ್ತೀನಿ. भगवान तो एक ही होता, वो तो कहते टिक्कर बित्तर कण कण में परमात्मा है. ಭಗವಂತ ಅಂತೂ ಒಬ್ಬರೇ ಆಗಿರ್ತಾರೆ, ಅವರಂತಾರೆ ಕಲ್ಲು ಮುಳ್ಳು ಕಣಕಣದಲ್ಲೂ ಪರಮಾತ್ಮ ಇದ್ದಾರೆ. ಪರಂತು ಐಸೆ ತೋ ಹೋ ನಹೀ ಸಕ್ತಾ, ಭಗವಾನ್ ಕಿ ತೋ ಮಹಿಮಾ ಅಪರಂ ಅಪಾರ ಹೈ. ಆದರೆ ಈ ರೀತಿ ಆಗಕ್ಕೆ ಸಾಧ್ಯನೇ ಇಲ್ಲ, ಭಗವಂತನ ಮಹಿಮೆ ಅಪರಂ ಅಪಾರ ಆಗಿದೆ.
कहते हैं ये बाबा तुम्हारी गतमत न्यारी अर्थात तुम्हारी जो श्रीमत मिलती वो सबसे न्यारी ಹೇಳಲಾಗತ್ತೆ. ಈ ತಂದೆ ತಮ್ಮ ಒಂದು ಗತಿ ಮತ ಅತೀತ ಆಗಿದೆ, ಅಂದರೆ ಏನು ಶ್ರೀಮತ ಸಿಗತ್ತೆ ಅದು ಅತೀತವಾಗಿದೆ. बाबा को कहते हैं गति सदगति दाता परम पिता परमात्मा, तो बुद्धि ऊपर में जाती है ना. ತಂದೆಗೆ ಅಂತೀವಿ ಗತಿ ಸದ್ಗತಿ ದಾತ परम पिता परमात्मा, बुद्धि मेले होगತ್ತಲ್ಲ. दुख के टाइम उनकी ही याद आती, अगर राम सीता बुद्धि में हो फिर तो सारा रामायण बुद्धि में आ जाए. ದುಃಖದ ಸಮಯದಲ್ಲಿ ಅವರೇ ನೆನಪಿಗೆ ಬರ್ತಾರೆ. ತಿಳ್ಕೊಳ್ಳಿ, ರಾಮ ಸೀತೆ ಬುದ್ಧಿಯಲ್ಲಿದ್ದರೆ ಮತ್ತೆ ಇಡೀ ರಾಮಾಯಣ ಬುದ್ಧಿಯಲ್ಲಿ ಬರಬೇಕಲ್ವ. तुम तो पुकारते हो उस एक बाबा को, सिवाय बाबा के कोई भी साकारी मनुष्य व आकारी देवता से बुद्धि नहीं लगा. ತಾವಂತೂ ಕರೀತಾ ಇರ್ತೀರ ಆ ಒಬ್ಬ ತಂದೆಯನ್ನು, ಅವರೊಬ್ಬರನ್ನ ಬಿಟ್ಟು ಸಾಕಾರಿ ಮಾನವ ಅಥವಾ ಆಕಾರಿ ದೇವತೆಗಳ ಜೊತೆ ಬುದ್ಧಿಯೋಗವನ್ನ ಇಡಬಾರ್ದಾಗಿದೆ. पतित पावन ऐही एक बाप, कोई भी सत्संग में जाकर ही यही गाते पतित पावन सीताराम, अर्थ कुछ भी नहीं जानते. ಪತಿತ ಪಾವನ ಒಬ್ಬ ತಂದೆಯಾಗಿದ್ದಾರೆ. ಯಾರೇ ಸಾಕಾರಿ ಮಾನವ ಆಗಲಿ ಯಾರೂ ಆಗಕ್ಕೆ ಸಾಧ್ಯ ಇಲ್ಲ. ಬೇರೆ ಸತ್ಸಂಗದಲ್ಲಿ ಹೋಗಿ ಗಾಯನ ಮಾಡ್ತಾರೆ ಪತಿತ ಪಾವನ ಸೀತಾರಾಮ, ಅರ್ಥ ಇಲ್ಲವೇ ಇಲ್ಲ. ये सब भक्ति मार्ग की गायन है, सब रावण की जेल में है. ಭಕ್ತಿ ಮಾರ್ಗ में बहुत ಭಟಕ್ತೆ, ಇದೆಲ್ಲನೂ ಭಕ್ತಿ ಮಾರ್ಗದ ಗಾಯನ ಆಗಿದೆ. ಎಲ್ಲರೂ ರಾವಣನ ಜೈಲಲ್ಲಿ ಇದ್ದಾರೆ, ಭಕ್ತಿ ಮಾರ್ಗದಲ್ಲಿ ಅಲಿತಾ ಇರ್ತಾರೆ. यहाँ भटकने की कोई बात नहीं, बाबा समझाते बच्चों को पॉइंट्स बुद्धि में अच्छी रीति धारण करना है, पढ़ाई रेगुलर कर. ಇಲ್ಲಿ ಅಲಿಯುವ ಮಾತೇ ಇಲ್ಲ. ಬಾಬಾ ತಿಳಿಸ್ಕೊಡ್ತಾರೆ ಮಕ್ಕಳಿಗೆ ಪಾಯಿಂಟ್ಸ್ ಅನ್ನ ಬುದ್ಧಿಯಲ್ಲಿ ಚೆನ್ನಾಗಿ ಧಾರಣೆ ಮಾಡಿ, ವಿದ್ಯಾಭ್ಯಾಸ ಪ್ರತಿನಿತ್ಯ ಮಾಡಬೇಕು. अगर कोई कारण से सवेरे नहीं आ सकते तो दोपहर को आ जाना चाहिए. किसको तंग भी नहीं करना, सारा दिन पड़ा है. ತಿಳ್ಕೊಳ್ಳಿ, ಇಡೀ ದಿನ ಕೆಲಸ ಇರುತ್ತೆ, ಬೆಳಗ್ಗೆ ಬರಕ್ಕಾಗಲ್ಲ, ಮಧ್ಯಾಹ್ನ ಬರಬಹುದು, ಯಾರಿಗೂ ತೊಂದರೆ ಕೊಡಬೇಡಿ, ಇಡೀ ದಿನ ಇದೆ ಅಲ್ವಾ. कोई भी समय जाकर पढ़ना, ये बच्चियां सुबह से लेके शाम तक सर्विस पर है. ಯಾವುದೇ ಸಮಯದಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡಬಹುದು. ಅಕ್ಕಂದಿರು ಬೆಳಗ್ಗೆಯಿಂದ ಸಂಜೆವರೆಗೂ ಸೇವೆಯಲ್ಲಿ ಉಪಸ್ಥಿತರಾಗಿರ್ತಾರೆ. सारा दिन सर्विस स्टेशन खुले रहता, कोई भी आए उसको रास्ता बताना चाहिए. ಇಡೀ ದಿನ ಸೇವೆಯ ಸ್ಟೇಷನ್ ಓಪನ್ ಇರುತ್ತೆ, ಯಾರೇ ಬಂದರೂ ಅವರಿಗೆ ದಾರಿಯನ್ನ ತೋರಿಸಬೇಕಾಗಿದೆ. पहले पहले तो बताना, विचार करो तुमको दो बाप है, दुख में पारलौकिक बाबा को याद करते हैं. ಮೊಟ್ಟ ಮೊದಲು ತಿಳಿಸಿ, ವಿಚಾರ ಮಾಡಿ, ತಮಗೆ ಇಬ್ಬರು ತಂದೆ ಇದ್ದಾರೆ, ದುಃಖದಲ್ಲಿ ಪಾರಲೌಕಿಕ ತಂದೆಯನ್ನ ನೆನಪು ಮಾಡ್ತಿರಲ್ಲ. अभी शिव बाबा कहते मामी कम याद करो, मौत तो सामने खड़ा है. ಈಗ ಶಿವ ಬಾಬಾ ಅಂತಾರೆ, ನನ್ನ ಒಬ್ಬನನ್ನೇ ನೆನಪು ಮಾಡಿ, ಮೃತ್ಯು ಮುಂದೆ ನಿಂತಿದೆ. ये वही महाभारत लड़ाई है, बल बड़े पद्मापति करोड़पति है, बड़े बड़े मकान आदि बने. ಇದು ಅದೇ ಮಹಾಭಾರತದ ಯುದ್ಧ ಆಗಿದೆ. ಬಲೆ ದೊಡ್ಡ ದೊಡ್ಡ ಪದ್ಮಾಪತಿ ಕರೋಡ್ಪತಿ ಇರಬಹುದು, ಬಹಳ ದೊಡ್ಡ ದೊಡ್ಡ ಮನೆಯೆಲ್ಲ ಇರಬಹುದಾಗಿದೆ. ಪರಂತು ವ ರಹನೆ ಥೋಡೆ ಹಿ ಹೇ, ये सब टूट जाए. ಆದ್ರೆ ಇವೆಲ್ಲ ಇರಕ್ ಸಾಧ್ಯನಾ? ಎಲ್ಲನೂ ಅರಕುಲು ಮರುಕುಲು ಆಗ್ಬಿಡುತ್ತೆ. वो समझते कलयुग की आयु लाखों वर्ष, इसको कहा जाता घोर अंधेर. ಅವ್ರು ತಿಳ್ಕೊಂತಾರೆ ಕಲಿಯುಗದ ಆಯುಷು ಲಕ್ಷಾಂತರ ವರ್ಷ, ಇದಕ್ಕೆ ಹೇಳಲಾಗತ್ತೆ
घोर अंधकार। कोई के पास पैसे है, पूछते हैं मकान बनाए, बाबा पैसे है तो बल बना लो। ಯಾರತ್ರಾದ್ರೂ ಹಣ ಇದ್ರೆ ಕೇಳ್ತಾರೆ, ಬಾಬಾ ಮನೆಯನ್ನ ಮಾಡೋದ? ತಂದೆ ಅಂತಾರೆ, ಹಣ ಇದ್ರೆ ಬಲಿ ತಯಾರು ಮಾಡಿ. ಪೈಸಾ ಭಿ ತೋ ಮಿಟ್ಟಿ ಮೇ ಮಿಲ್ ಜಾನೆ ಹೇ, ಏ ತೋ ಟೆಂಪರವರಿ. ಹಣನು ಮಣ್ಣಲ್ಲಿ ಸೇರುತ್ತಲ್ಲ, ಇದೆಲ್ಲ ಟೆಂಪರವರಿ ಆಗಿದೆ. नहीं तो ये सब पैसे भी चले जाएंगे, कुछ भी रहेगा नहीं, बल बनाओ. ಇಲ್ಲ ಅಂದರೆ ಈ ಹಣ ಎಲ್ಲ ಹೊಟ್ಟೋಗ್ಬಿಡುತ್ತೆ, ಏನೂ ಇರೋದಿಲ್ಲ, ಬಲಿ ತಯಾರು ಮಾಡಿ. फिर उसमें गीता पाठशाला का प्रबंध रखो, जो तुम्हारे दर पर कोई भी आए उसको भिक्षा ऐसे दो जो उसको एकदम विश्व का मालिक बना. ಮತ್ತೆ ಅದರಲ್ಲಿ ಗೀತಾ ಪಾಠಶಾಲೆಯ ಪ್ರಬಂಧವನ್ನ ಮಾಡಿ. ಬಲೆ ನಿಮ್ಮ ಬಾಗಿಲಲ್ಲಿ ಯಾರು ಬರ್ತಾರೆ ಅವರಿಗೆ ಭಿಕ್ಷೆಯನ್ನ ನೀಡಿ, ಏಕ್ದಮ್ ವಿಶ್ವದ ಮಾಲೀಕರಾಗಿ ತಯಾರು ಮಾಡಿ. तुम्हारे पास अथाह ज्ञान धन है, इनका कोई के पास नहीं. तुम्हारे पास सबसे साहूकार वो जिसके पास बहुत ज्ञान रत्न बुद्धि में भरे हैं. ತಮ್ಮ ಹತ್ರ ಅನಂತವಾದ ಜ್ಞಾನಧನ ಇದೆ, ಇದು ಯಾರ ಹತ್ರನೂ ಇಲ್ಲ. ತಮ್ಮಲ್ಲೂ ಸಹ ಎಲ್ಲರಿಗಿಂತಲೂ ಧನವಂತರು ಅವರಾಗಿದ್ದರೆ ಯಾರ ಬುದ್ಧಿಯಲ್ಲಿ ಜ್ಞಾನ ತುಂಬಿರುತ್ತೆ. कोई भी आए तो तुम उनकी झोली भर दो, तुम्हारे पास इतना खजाना है. ಯಾರೇ ಬಂದರೂ ಅವರ ಬುದ್ಧಿಯ ಜೋಳಿಗೆಯಲ್ಲಿ ಜ್ಞಾನವನ್ನ ತುಂಬಿಸಿ, ನಿಮ್ಮ ಹತ್ರ ಈ ಒಂದು ಖಜಾನೆ ಇದೆ ಅಲ್ಲ. सिर्फ ये बोर्ड लगा दो, आओ तो हम आपको सदा सुखी स्वर्ग का वर्षा पानी का रास्ता बताए. ಇಷ್ಟು ಮಾತ್ರ ಬೋರ್ಡ್ ಹಾಕ್ಬಿಡಿ, ಬನ್ನಿ ನಾವು ತಮಗೆ ಸದಾ ಸುಖವಾಗಿರುವಂತಹ ಸ್ವರ್ಗದ ಆಸ್ತಿಯನ್ನ ಪಡೆಯುವ ದಾರಿ ತೋರಿಸ್ತೀವಿ. परंतु बच्चों में वो नशा नहीं रहता, यहाँ नशा चढ़ता बाहर जाने से भूल जाता है. ಆದರೆ ಮಕ್ಕಳಲ್ಲಿ ಆ ನಶೆ ಇಲ್ಲ, ಇಲ್ಲಿ ನಶೆ ಇರುತ್ತೆ, ಹೊರಗಡೆ ಹೋದಾಗ ಮರ್ತೋಗ್ಬಿಡತ್ತೆ. शौक होना चाहिए, कोई भी आए उसको रास्ता बताए जो बोर्ड पर हो जाए. ಆಸಕ್ತಿ ಇರಬೇಕು, ಯಾರೇ ಬಂದರೂ ಅವರಿಗೆ ದಾರಿಯನ್ನ ತೋರಿಸಿ ತೀರವನ್ನ ಸೇರಿಸಬೇಕಾಗಿದೆ. तुम्हारे पास बहुत भारी धन है, कोई भी भिखारी आए लखपति आए तो तुम उनको भी बहुत रत्न दे सकते. ತಮ್ಮ ಹತ್ರ ಬಹಳಷ್ಟು ಧನ ಇದೆ, ಬಲೆ ಯಾರೇ ಭಿಕಾರಿ ಬರಲಿ, ಲಖಪತಿ ಬರಲಿ, ಅವರಿಗೂ ಸಹ ಬಹಳಷ್ಟು ರತ್ನಗಳನ್ನ ಕೊಡಬಹುದಾಗಿದೆ. ಬಾಬಾ ये ನಶಾ ಚಢಾತಾ ಫಿರ್ ಸೋಡಾ ವಾಟರ್ ಹೋ ಜಾತಾ ಹೈ. ತಂದೆಯಂತೂ ಈ ನಶೆಯನ್ನ ಬೆಳೆಸ್ತಾರೆ, ಮತ್ತೆ ಮಕ್ಕಳದೇನಾಗತ್ತೆ, ಸೋಡಾ ವಾಟರ್ ಆಗ್ಬಿಡತ್ತೆ. ಬಾಬಾ ತುಮಾರಿ ಅವಿನಾಶಿ ಜ್ಞಾನ ರತ್ನೋ ಸೆ ಜೋಲಿ ಭರ್ ದೇತೆ, ಪರಂತು ನಂಬರ್ ವಾರ್. ತಂದೆ ತಮ್ಮ ಅವಿನಾಶಿ ಜ್ಞಾನ ರತ್ನಗಳಿಂದ ಜೋಳಿಗೆಯನ್ನು ತುಂಬಿಸ್ತಾರೆ, ಆದರೆ ನಂಬರ್ ವಾರ್. किसकी तकदीर में है तो पूरी रीति धारण कर लेते. बाबा कहते कोशिश कर तुम निरंतर याद में रहो. ಯಾರಾದರೂ ಅದೃಷ್ಟದಲ್ಲಿ ಇದ್ದರೆ ಅವರು ಧಾರಣೆ ಮಾಡಿಬಿಡ್ತಾರೆ. ತಂದೆ ತಿಳಿಸ್ತಾರೆ, ಪ್ರಯತ್ನ ಮಾಡಿ ನಿರಂತರ ನೆನಪಿನಲ್ಲಿ ಇರಬೇಕು. ऐसे नहीं सेंटर में जाकर एक जगह बैठ जाना नहीं, चलते फिरते जो भी समय मिले बाबा को याद करते रहे. ಆ ರೀತಿನೂ ಅಲ್ಲ, ಸೆಂಟರ್ ಅಲ್ಲಿ ಹೋಗಿ ಒಂದು ಸ್ಥಳದಲ್ಲಿ ಕುತ್ಕೊಂಡ್ಬಿಡೋದು ಅಲ್ಲ, ನಡೀತಾ ಓಡಾಡ್ತಾ ಎಲ್ಲಾ ಸಮಯ, ಅಂದ್ರೆ ಯಾವಾಗ ಸಮಯ ಸಿಗುತ್ತೆ ಆಗ ತಂದೆಯ ನೆನಪಿನಲ್ಲೇ ಇರಬೇಕಾಗಿದೆ. हाथ कारडे दिल अर्थात बुद्धि का योग बाबा के साथ हो. बाबा की याद से तुम्हारा बहुत कल्याण हो. ಕೈ ಕೆಲಸ ಮಾಡ್ತಿರಲಿ, ಹೃದಯ ಮತ್ತೆ ಬುದ್ಧಿಯೋಗ ಒಬ್ಬ ತಂದೆಯ ಜೊತೆ ಇರಲಿ. ಬಾಬೂರ ನೆನಪಿನಿಂದ ತಮ್ಮ ಬಹಳ ಕಲ್ಯಾಣ ಆಗತ್ತೆ. 21 जन्म के लिए तुम साहूकार बन जाते हो, बेहद का बा बेहद का वर्षा देते, 12 ಸ್ವರ್ಗದ अब ನರಕ. 21 ಜನ್ಮಕ್ಕೋಸ್ಕರ ತಾವು ಧನವಂತರಾಗ್ತೀರ. ಅನಂತವಾದ ತಂದೆ ಅನಂತವಾದ ಆಸ್ತಿಯನ್ನು ಕೊಡ್ತಾರೆ.
ಭಾರತ ಸ್ವರ್ಗ ಆಗಿತ್ತು, ಈಗ ನರಕ ಆಗಿದೆ. आप बाबा कहते अब मुझे याद करो तो तुम्हारी आत्मा सतो प्रधान बन जाएंगी. ಬಾಬಾ को याद करे तो नशा चढ़े. ತಂದೆ ಅಂತಾರೆ, ಈಗ ನನ್ನ ಒಬ್ಬನನ್ನ ನೆನಪು ಮಾಡಿ, ಆಗ ತಮ್ಮ ಆತ್ಮ ಸತೋ ಪ್ರಧಾನ ಆಗ್ಬಿಡತ್ತೆ. ತಂದೆಯ ನೆನಪು ಮಾಡಿದಾಗ ನಶೆ ಬೆಳೆಯುತ್ತೆ. हमारा जैसा धनवान सृष्टि में कोई नहीं, बाबा की याद नहीं होगा तो धन कहाँ से आएगा. ನಮ್ಮ ರೀತಿ ಧನವಂತರು ಸೃಷ್ಟಿಯಲ್ಲಿ ಯಾರೂ ಇಲ್ಲ. ತಂದೆಯ ನೆನಪನ್ನ ಮಾಡಿಲ್ಲ ಅಂದರೆ ಧನ ಎಲ್ಲಿಂದ ಸಿಗತ್ತೆ? स्वर्ग में तो तुम बच्चों को अपार सुख मिलता, शास्त्रों में तो कितनी ದಂತ ಕಥಾಯಿ लिखती. ಸ್ವರ್ಗದಲ್ಲಿ ತಮ್ಮ ಮಕ್ಕಳಿಗೆ ಅಪಾರವಾದ ಸುಖ ಸಿಗತ್ತೆ. ಶಾಸ್ತ್ರಗಳಲ್ಲಿ ಎಷ್ಟೊಂದು ಉಪಕಥೆಗಳನ್ನ ಬರೆದು ಬಿಟ್ಟಿದ್ದಾರೆ. गाते भी है राम राजा राम प्रजा धर्म का उपकार, फिर कहते राम की सीता चुराई गई, बंदरों की सेना ली, आगे कुछ भी पढ़ते थे कुछ भी समझते नहीं. ಗಾಯನವನ್ನ ಮಾಡಲಾಗತ್ತೆ ರಾಮ ರಾಜ ರಾಮ ಪ್ರಜೆ ಧರ್ಮದ ಉಪಕಾರ ಅಂತ. ಮತ್ತೆ ಇನ್ನೊಂದು ಕಡೆ ಅಂತಾರೆ ರಾಮನ ಸೀತೆಯನ್ನ ಕಳ್ತನ ಮಾಡಿದ್ರು, ಕೋತಿಗಳ ಸೈನ್ಯವನ್ನ ತಗೊಂಡೋದು. ಮೊದಲು ಏನೆಲ್ಲ ಕೇಳ್ತಿದ್ವಿ ಅದು ಅರ್ಥ ಆಗ್ತಿರ್ಲಿಲ್ಲ. आप कितना समझ में आती, कितनी ವಂಡರ್ಫುಲ್ ಬಾತೆ ಲಿಖ್ ದಿಯಾನ. ಈಗ ಎಷ್ಟು ಅರ್ಥ ಆಗತ್ತೆ, ಎಷ್ಟು ಆಶ್ಚರ್ಯವಾದ ಮಾತುಗಳು ಬರೆದು ಬಿಟ್ಟಿದ್ದಾರಲ್ಲ. बाबा कहते मुझे प्रकृति का भी आधार लेना पड़ता, त्रिमूर्ति में भी ಬ್ರಹ್ಮ ವಿಷ್ಣು ಶಂಕರ್ ದಿಕ್ಕಾತ್. ತಂದೆ ತಿಳಿಸ್ತಾರೆ, ನಾನು ಪ್ರಕೃತಿಯ ಆಧಾರವನ್ನ ಪಡಿಬೇಕಾಗತ್ತೆ. ತ್ರಿಮೂರ್ತಿಗಳಲ್ಲಿ ಬ್ರಹ್ಮ ವಿಷ್ಣು ಶಂಕರರನ್ನ ತೋರಿಸಿದ್ದಾರೆ. ಪರಂತು ये भी समझते नहीं कि ವಿಷ್ಣು कौन है, कहाँ के रहने वाले. ಆದರೆ ಇದು ಅರ್ಥ ಮಾಡ್ಕೊಳಲ್ಲ, ವಿಷ್ಣು ಯಾರು, ಎಲ್ಲಿನ ನಿವಾಸಿಯಾಗಿದ್ದಾರೆ. विष्णु के मंदिर को नर नारायण का मंदिर कहते, परंतु अर्थ कुछ भी नहीं समझते हैं न. ವಿಷ್ಣುವಿನ ಮಂದಿರಕ್ಕೆ ನರನಾರಾಯಣ ಮಂದಿರ ಅಂದ್ಬಿಟ್ರು, ಆದ್ರೆ ಏನು ಅರ್ಥ ಆಗಲ್ವಲ್ಲ. विष्णु के ये दो रूप लक्ष्मी नारायण है, जो सत्युग में राज करते थे, अभी तुम मनुष्य से देवता बन रहे. ವಿಷ್ಣುವಿನ ಎರಡು ರೂಪ ಲಕ್ಷ್ಮೀ ನಾರಾಯಣ ಆಗಿದ್ದಾರೆ. ಸತ್ಯುಗದಲ್ಲಿ ರಾಜ್ಯ ಮಾಡ್ತಿದ್ರು, ಈಗ ತಾವು ಮನುಷ್ಯರಿಂದ ದೇವತೆ ಆಗ್ತಿದ್ದೀರಾ. कोई भी आए तो बोलो ये ब्रह्म कुमार कुमारी है, तो प्रजापिता ब्रह्ಮ सबका बाप. ಯಾರೇ ಬಂದರೂ ಅವ್ರು ತಿಳಿಸ್ಕೊಡಿ, ಇವರು ಬ್ರಹ್ಮ ಕುಮಾರ್ ಕುಮಾರಿ ಆಗಿದ್ದಾರೆ, ಪ್ರಜಾಪಿತ ಬ್ರಹ್ಮ ಎಲ್ಲರಿಗೂ ತಂದೆ ಆಗಿದ್ದಾರೆ. ಬಹು ಡೇರ್ ಕಿ ಡೇರ್ ಪ್ರಜಾ ಹೇ, ನಾಮ್ ತೋ ಸುನಾ ಹೇ ನ. ಅನಂತವಾದ ಪ್ರಜೆಗಳಿದ್ದಾರೆ, ಹೆಸರನ್ನ ಕೇಳಿದಿರಲ್ಲ. ಭಗವಾನ್ ನೇ ब्रह्मा द्वारा ब्राह्मण रचे, बाबा ने जरूर बच्चों को वर्षा तो दिया होगा. ಭಗವಂತ ಬ್ರಹ್ಮನ ಮುಖಾಂತರ ಬ್ರಾಹ್ಮಣರನ್ನ ರಚನೆ ಮಾಡ್ತಾರೆ, ತಂದೆ ಖಂಡಿತ ಮಕ್ಕಳಿಗೆ ಆಸ್ತಿಯನ್ನ ನೀಡಿರ್ತಾರೆ. तुम बच्चों को विश्व का मालिक बनाते, तुम शिव बाबा से वर्षा पाते. ತಾವು ಮಕ್ಕಳು ವಿಶ್ವದ ಮಾಲೀಕರಾಗ್ತೀರ, ಶಿವ ಬಾಬೋರಿಂದ ಆಸ್ತಿಯನ್ನ ಪಡಿತೀರಾ. एक है लौकिक बाप, दूसरा है पारलौकिक बाप. अब ये तुमको अलौकिक बाप मिला, ये तो जैसे जौहरी. ಒಬ್ಬರಾಗಿದ್ದರೆ ಲೌಕಿಕ ತಂದೆ, ಇನ್ನೊಬ್ಬರಾಗಿದ್ದರೆ ಪಾರಲೌಕಿಕ ತಂದೆ. ಈಗ ತಮಗೆ ಅಲೌಕಿಕ ತಂದೆ ಸಿಕ್ಕಿದರೆ ಇವರು ವಜ್ರ ವ್ಯಾಪಾರಿಯಾಗಿದ್ದಾರೆ. ये थोड़े ही कुछ जानता था, इनके लिए कहते इनके बहुत जन्मों के अंत के जन्म के भी अंत में इनमें प्रवेश करता. ಇವ್ರಿಗೇನಾದ್ರೂ ಗೊತ್ತಿತ್ತಾ? ಇವರಿಗೆ ಹೇಳಲಾಗತ್ತೆ, ಇವರು ಅನೇಕ ಜನ್ಮಗಳಲ್ಲಿ ಅಂತಿಮದಲ್ಲಿ ನಾನು ಪ್ರವೇಶ ಆಗ್ತೀನಿ. वानप्रस्थी बनने का रिवाज भी भारत में है, 60 वर्ष के बाद गुरु के पास चले जाते. ವಾನಪ್ರಸ್ಥಿ ಆಗುವಂತಹ ನಿಯಮನೂ ಸಹ ಭಾರತದಲ್ಲಿ ಇದೆ.
60 ವರ್ಷದ ನಂತರ ಗುರುಗಳ ಹತ್ರ ಹೋಗ್ತಾರೆ. बाप इनमें प्रवेश कर कहते अब तुमको घर चलना, मुक्ति सब चाहते परंतु मुक्ति को जानते कोई भी. ಬಾಬಾ ಇವರಲ್ಲಿ ಪ್ರವೇಶ ಮಾಡ್ತಾರೆ. ಈಗ ಮನೆಗೆ ಹೋಗ್ಬೇಕಾಗಿದೆ. ಮುಕ್ತಿ ಎಲ್ಲರೂ ಇಷ್ಟಪಡ್ತಾರೆ, ಆದರೆ ಅದರ ಒಂದು ಅರಿವು ಯಾರಿಗೂ ಇಲ್ಲ. ब्रह्म में लीन तो कोई हो नहीं सकते, ये तो सृष्टि का चक्र फिरता ही रहता, सबको पाठ बजाना ही है. ಬ್ರಹ್ಮ ತತ್ವದಲ್ಲಿ ಯಾರು ಲೀನ ಆಗಲ್ಲ. ಈ ಸೃಷ್ಟಿ ಚಕ್ರ ತಿರುಗುತ್ತಾನೇ ಇರ್ತಾರೆ. ಪಾತ್ರವನ್ನ ಎಲ್ಲರೂ ಅಭಿನಯ ಮಾಡಲೇಬೇಕು. कहते हैं वर्ल्ड की हिस्ट्री ज्योग्राफी रिपीट, ये अनादि ड्रामा बना है ना. ಹೇಳಾಗತ್ತೆ ಪ್ರಪಂಚದ ಚರಿತ್ರೆ ಭೂಗೋಳ ಪುನರಾವರ್ತನೆ. ಈ ಅನಾದಿ ಡ್ರಾಮಾ ತಯಾರಾಗಿದೆ. 84 जन्म का पाठ तुमको बजाना, ये ड्रामा ಡ್ಯಾನ್ಸ್ ಹೋತಿ. 84 ಜನ್ಮದ ಪಾತ್ರವನ್ನ ಅಭಿನಯ ಮಾಡಲೇಬೇಕು. ಈ ಜ್ಞಾನದ ಡ್ಯಾನ್ಸ್ ನಡೀತಾ ಇದೆ. वो लोग फिर डमरू दिखाते, आप सूक्ष्म वतनवासी शंकर डमरू कैसे बजाएंगा. ಅವರಂತೂ ಡಮರು ತೋರಿಸಿದರೆ, ಈಗ ಸೂಕ್ಷ್ಮ ವತನದಲ್ಲಿ ಶಂಕರ ಡಮರುವನ್ನ ಹೆಂಗ್ ತಿರುಗಿಸಕ್ ಸಾಧ್ಯ. ಬಾಬಾನೇ ಸಮಜಾಯ, तुम बंदर मिसाल थे तो तुम बंदरों की सेना. ಈಗ ತಂದೆ ತಿಳಿಸ್ಕೊಡ್ತಾರೆ, ತಾವು ಕೋತಿ ಸಮಾನ ಆಗಿದ್ದರು, ಕೋತಿಗಳ ಸೈನ್ಯವನ್ನ ಈಗ ಪಡೀಲಾಗಿದೆ. ತುಮಾರೇ ಆಗೆ ಬಾಬಾ ಜ್ಞಾನ ಕಾ ಡಮರು ಬಜಾರೆ ತುಮಕೋ ಜ್ಞಾನ ದೇರೆ. ತಮ್ಮ ಸಮ್ಮುಖದಲ್ಲಿ ತಂದೆ ಜ್ಞಾನದ ಡಮರು ವಾದ್ಯವನ್ನ ಬಾರಿಸ್ತಾ ಇದ್ದಾರೆ, ತಮಗೆ ಜ್ಞಾನವನ್ನ ನೀಡ್ತಿದ್ದಾರೆ. ಅಭಿ ತುಮಾರಿ ಸೂರತ್ और सीरत दोनों पलट रहे. ಈಗ ನಿಮ್ಮ ಮುಖಚರಣೆ ಮತ್ತೆ ನಿಮ್ಮ ಅದೃಷ್ಟ ಎರಡೂ ಪರಿವರ್ತನೆ ಆಗ್ತಾ ಇದೆ. काम चिता पर बैठ तुम काले हो गए हो, बाबा फिर तुमको ज्ञान चिता पर बिठाए, सूरत और सीरत दोनों पलटे सावरे से गोरा बना. ಕಾಮ ಚಿತೆಯ ಮೇಲೆ ಕುತ್ಕೊಂಡು ಕಪ್ಪಗಾಗಿದ್ದರು. ಈಗ ತಂದೆ ತಮ್ಮನ್ನ ಜ್ಞಾನ ಚಿತೆಯ ಮೇಲೆ ಕೂರಿಸಿ ನಿಮ್ಮ ಮುಖಚರಣೆ ಮತ್ತೆ ಅದೃಷ್ಟ ಎರಡವನ್ನ ಪರಿವರ್ತನೆ ಮಾಡಿ ಕಪ್ಪಗಿಂದ ಬೆಳ್ಳಿಗೆ ಮಾಡ್ತಿದ್ದರು. यहाँ बाबा कितना नशा चढ़ाते, फिर नशा गूम क्यों होनी चाहिए. ಇಲ್ಲಂತೂ ತಂದೆ ಎಷ್ಟು ನಶೆಯನ್ನ ಬೆಳೆಸ್ತಾರೆ, ಮತ್ತೆ ಈ ನಶೆ ಯಾಕೆ ಮರೆ ಆಗ್ಬೇಕಾಗಿದೆ. अच्छा, मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार. ಮೊದಲನೇದು, बाबा ने जो अतः ज्ञान का धन दिया उसे धारण कर स्वयं भी साहूकार बनना और सबको दान भी करना, जो भी आए उसकी जोड़ी भर दे. ತಂದೆ ಏನು ಅನಂತವಾದ ಜ್ಞಾನದ ಧನವನ್ನ ನೀಡಿದರು, ಅದನ್ನ ಧಾರಣೆ ಮಾಡಿ ಸ್ವಯಂವೂ ಧನವಂತರಾಗಬೇಕು, ಮತ್ತೆ ಎಲ್ಲರಿಗೂ ದಾನವನ್ನ ಮಾಡಿ, ಯಾರೇ ಬಂದರೂ ಅವರ ಜೋಳಿಗೆಯನ್ನ ತುಂಬಿಸಿ. ಎರಡನೇದು, बाबा की याद से कल्याण होना, इसलिए जितना हो सके चलते फिरते बाबा की याद में रहना. सर्व संबंधों की रचना एक बाबा से ले. ಒಬ್ಬ ತಂದೆಯ ನೆನಪಿನಿಂದಲೇ ಕಲ್ಯಾಣ ಆಗ್ಬೇಕಾಗಿದೆ. ಅದಕ್ಕೋಸ್ಕರ ಎಷ್ಟಾದ್ರೆ ಅಷ್ಟು ನಡೀತಾ ಓಡಾಡ್ತಾ ತಂದೆಯ ನೆನಪಿನಲ್ಲಿ ಇರಿ. ಸರ್ವ ಸಂಬಂಧಗಳ ರಸವನ್ನ ಒಬ್ಬ ತಂದೆಯಿಂದ ಪ್ರಾಪ್ತಿ ಮಾಡಿಕೊಳ್ಳಿ. वरदान, सदा बिजी रहने की विधि द्वारा व्यर्थ संकल्पों की कंप्लेंट को समाप्त करने वाले संपूर्ण कर्मातीत भव. ಸದಾ ಬ್ಯುಸಿಯಾಗಿ ಇರುವಂತಹ ವಿಧಿಯಿಂದ ವ್ಯರ್ಥ ಸಂಕಲ್ಪಗಳ ಕಂಪ್ಲೇಂಟ್ ಅನ್ನ ಸಮಾಪ್ತಿ ಮಾಡುವಂತವರು ಸಂಪೂರ್ಣ ಕರ್ಮಾತೀತ ಭವ. संपूर्ण कर्मातीत बनने में व्यर्थ संकल्प के तूफानी विघ्न डालता. ಕರ್ಮಾತೀತರಾಗಕ್ಕೋಸ್ಕರ ವ್ಯರ್ಥ ಸಂಕಲ್ಪಗಳ ಬಿರುಗಾಳಿನೇ ವಿಘ್ನ ಆಗತ್ತೆ.
इस व्यर्थ संकल्पों की कंप्लेंट को समाप्त करने के लिए अपने मन को हर समय बिजी रखो. ಈ ವ್ಯರ್ಥ ಸಂಕಲ್ಪಗಳ ಕಂಪ್ಲೇಂಟ್ ಅನ್ನ ಸಮಾಪ್ತಿ ಮಾಡಕ್ಕೋಸ್ಕರ ತಮ್ಮ ಮನಸ್ಸನ್ನ ಪ್ರತಿ ಸಮಯ ಬ್ಯುಸಿಯಾಗಿ ಇಟ್ಕೊಳ್ಳಿ. ಸಮಯಕ್ಕೆ ಬುಕಿಂಗ್ ಕರ್ನೆ ಕಾ ತರೀಕಾ ಸಿಕ್. ಸಮಯವನ್ನ ಬುಕಿಂಗ್ ಮಾಡುವ ವಿಧಾನವನ್ನ ಕಲಿಯಿರಿ. ಸಾರೇ ದಿನ ಮೇ ಮನ್ ಕೋ ಕಹಾ ಕಹಾ ಬ್ಯುಸಿ ರಖ್ನಾ ಏ ಪ್ರೋಗ್ರಾಮ್ ಬನಾओ. ಇಡೀ ದಿನ ಮನಸ್ಸನ್ನ ಎಲ್ಲೆಲ್ಲಿ ಬ್ಯುಸಿ ಮಾಡಬೇಕು ಈ ಪ್ರೋಗ್ರಾಮ್ ಅನ್ನ ಮಾಡಿ. रोज अपने मन को 4 बातों में बिजी कर. ಪ್ರತಿನಿತ್ಯ ತಮ್ಮ ಮನಸ್ಸನ್ನ 4 ಮಾತುಗಳಲ್ಲಿ ಬ್ಯುಸಿಯಾಗಿ ಮಾಡಿ. ಮಿಲನ್, ರೂರಿಹಾನ್, ವರ್ಣನ್, ಸರ್ವಿಸ್, ಮಗನ್ ಔರ್ ಲಗನ್. ಮೊದಲನೇದು ಮಿಲನ ಅಂದ್ರೆ ಆತ್ಮಿಕ ಸಂಭಾಷಣೆ. ಎರಡನೇದು ವರ್ಣನೆ ಅಂದ್ರೆ ಸೇವೆ. ಮೂರನೇದು ಮಗ್ನ. ನಾಲ್ಕನೇದು लवलीन स्थिति. इससे समय सफल हो जाएगा अर्थात व्यर्थ की कंप्लेंट खत्म हो जाएंगी. ಇದರಿಂದ ಸಮಯ ಸಫಲ ಆಗ್ಬಿಡತ್ತೆ, ವ್ಯರ್ಥದ ಕಂಪ್ಲೇಂಟ್ ಸಮಾಪ್ತಿ ಆಗ್ಬಿಡತ್ತೆ. ಸ್ಲೋಗನ್ ಆಗಿದೆ, सफलता को परमात्मा बर्थ समझने वाले ही सदा प्रसन्न चित्त रस. ಸಫಲತೆ ಪರಮಾತ್ಮನ ಜನ್ಮ ಸಿದ್ಧ ಅಧಿಕಾರ ಅಂತ ತಿಳ್ಕೊಳ್ಳೋರೆ ಸದಾ ಪ್ರಸನ್ನ ಚಿತ್ತರಾಗಿ ಇರ್ತಾರೆ. ಅವ್ಯಕ್ತ ಇಶಾರೆ. सदा हर्षित रहने के लिए अपने नेचर को सरल बनाओ, सरल चित्त बनाओ. ಸದಾ ಹರ್ಷಿತರಾಗಿ ಇರುವುದಕ್ಕೋಸ್ಕರ ತಮ್ಮ ಒಂದು ನೇಚರ್ ಅನ್ನ ಸರಳವಾಗಿ ಮಾಡಿಕೊಳ್ಳಿ, ಸಹನಶೀಲರಾಗಿ. सरलता लाने के लिए सिर्फ एक बात ध्यान पर जरूर रखनी है, अपनी ಸ್ಥಿತಿ ಸ್ತುತಿ ಕೆ ಆಧಾರ ಪರ್ ನಾ. ಸರಳ ಚಿತ್ತರಾಗಕ್ಕೋಸ್ಕರ ಒಂದು ಮಾತನ್ನ ಗಮನದಲ್ಲಿ ಇಟ್ಕೋಬೇಕು. ನಮ್ಮ ಒಂದು ಸ್ಥಿತಿ ಸ್ತುತಿ ಅಂದರೆ ತೆಗಳಿಕೆಯ ಆಧಾರದ ಮೇಲೆ ಇರಬಾರ್ದು, ಅಂದ್ರೆ ಹೊಗಳಿಕೆಯ ಆಧಾರದ ಮೇಲೆ ಇರಬಾರ್ದು. ಕೈ ಬಚ್ಚೆ कर्तव्य के फल की इच्छा ज्यादा रखते, इसलिए जब स्तुति नहीं होती तो स्थिति हलचल में आ जाती है. ಕೆಲವು ಮಕ್ಕಳು ಕರ್ತವ್ಯದ ಫಲವನ್ನ ತೆಗಳಿಕೆಯ ಆಧಾರ ಅಂದರೆ ಯಾರಾದ್ರೂ ನನ್ನನ್ನು ಹೊಗಳಲಿ ಅನ್ನುವ ಆಧಾರವನ್ನ ಮಾಡ್ಕೊಂಡ್ಬಿಡ್ತಾರೆ. ಆದ ಕಾರಣ ಸ್ಥಿತಿ ಏರುಪೇರು ಆಗ್ಬಿಡುತ್ತೆ. ನಿಂದಾ ಹೋತಿ ಹೇತು ನಿಧನ್ಗೆ ಬಂದ್ ಜಾಯಂಗೆ. ನಿಂದನೆ ಆದಾಗ ಅವರು ಅನಾಥರಾಗ್ಬಿಡ್ತಾರೆ. अपने स्टेज को छोड़ धनी को भी भूल जाते, इसलिए स्मृति के आधार पर ಸ್ಥಿತಿ नहीं रखते. ತಮ್ಮ ಸ್ಥಿತಿಯನ್ನ ಬಿಟ್ಟು ಮಾಲೀಕನನ್ನು ಮರ್ತೋಗ್ಬಿಡ್ತಾರೆ. ಅದಕ್ಕೋಸ್ಕರ ನಿಮ್ಮ ಸ್ಮೃತಿಯ ಆಧಾರದ ಮೇಲೆ ಸ್ಥಿತಿ ಇರಬಾರ್ದಾಗಿದೆ. ಓಂ ಶಾಂತಿ.